ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ ವರ್ಸಸ್ ಶಾಸಕ ಮುನಿರತ್ನ ನಡುವಿನ ಜಟಾಪಟಿ ನಿನ್ನೆ ಮೊನ್ನೆ ಇದಲ್ಲ. ಪರಸ್ಪರ ಟೀಕೆ ಆರೋಪಗಳನ್ನ ಮಾಡಿ ಪೊಲೀಸ್ ಮೆಟ್ಟಿಲು ಏರಿ ಬಂದವರು ಇವರು. ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರವನ್ನ ಈ ಸಲ ಹೇಗಾದ್ರೂ ಮಾಡಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದ ಕುಸುಮ ಅವರ ಕನಸು ಮತ್ತೆ ಭಗ್ನವಾಗಿದ್ದು ತಿಳಿದ ವಿಚಾರ. ಇತ್ತೀಚೆಗೆ ಆರೋಪಗಳನ್ನ ಹೊತ್ತು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದ ಮುನಿರತ್ನ ಮತ್ತೆ ಆರೋಪದಿಂದ ಮುಕ್ತನಾಗಲ್ಲ ಎಂದು ಕುಸುಮ ಅವರ ಹೆಸರನ್ನ ಮುನ್ನೆಲೆಗೆ ತರಲಾಯಿತು. ಆದ್ರೆ ಇದ್ಯಾವುದು ಕುಸುಮ ಅವರ ಯೋಚನೆಯಂತೆ ನಡೆಯಲಿಲ್ಲ. ಹಾಗಂತ ಮುನಿರತ್ನ ಅವರ ಬಗ್ಗೆ ಹೇಳಿಕೆ ನೀಡೋದನ್ನ ಕುಸುಮ ಬಿಟ್ರು ಅಂತಾನೂ ಅಲ್ಲ. ಈಗ ಮತ್ತೆ ಮುನಿರತ್ನ ವಿರುದ್ಧ ಕುಸುಮ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಪ್ರತಿಷ್ಠೆಯ ಕ್ಷೇತ್ರ ಎಂದುಕೊಂಡ ರಾಜರಾಜೇಶ್ವರಿ ನಗರದಲ್ಲಿ ಕುಸುಮ ಅವರ ದರ್ಬಾರ್ ನಿಂತು ಹೋಗಿದೆ. ಆರೋಪಗಳನ್ನ ಹೊತ್ತು ಮುನಿರತ್ನ ಮಾತ್ರ ಬೀಗುತ್ತಲೇ ಇದ್ದಾರೆ. ಹೀಗಾಗಿ ಮಹಿಳೆಯರ ಪರ ನಿಂತು ಧ್ವನಿ ಎತ್ತಿರುವ ಕುಸುಮ ಮುನಿರತ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮುನಿರತ್ನ ಅವರ ಮೇಲಿನ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿರುವ ಕುಸುಮ, ಮುನಿರತ್ನ ಅವರ ಮೇಲಿನ ಮೊಟ್ಟೆ ಅಟ್ಯಾಕ್ ಚಿತ್ರದ ರಚನೆ ಹಾಗೂ ನಿರ್ಮಾಣ ಸ್ವತಃ ಅವರದ್ದೇ. ದಲಿತರನ್ನ ತುಚ್ಛವಾಗಿ ನಿಂದಿಸಿ ಒಕ್ಕಲಿಗ ಗುತ್ತಿಗೆದಾರನ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನ ಮಾಡಿದ ಧ್ವನಿ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಅವರದ್ದೇ ಎಂದು ಸಾಬೀತಾದ ಬೆನ್ನಲ್ಲೇ ತರಹೇವಾರಿ ನಾಟಕಗಳು ಶುರುವಾಗಿದೆ ಎಂದು ಲೇವಡಿ ಮಾಡಿದ್ದಾರೆ ಕುಸುಮ. ಅಲ್ಲದೆ ಜನರ ಎದುರು ತನ್ನ ನಿಜರೂಪ ಬಯಲಾದ ನಂತರ ಸಿಂಪತಿ ಗಿಟ್ಟಿಸಿಕೊಳ್ಳಲು ಇಮೇಜ್ ಬಿಲ್ಡಿಂಗ್ ಆಕ್ಟಿವಿಟಿಯ ಒಂದು ಭಾಗವೇ ಇಂದಿನ ಪ್ರಸಂಗಗಳು. ಈತನ ಎಲ್ಲಾ ಸ್ಕ್ರಿಪ್ಟೆಡ್ ಸ್ಟೋರಿಗಳು ಅಲ್ಪ ವಿರಾಮದ ಬಳಿಕ ಮತ್ತೆ ಚಾಲ್ತಿಗೆ ಬಂದಿವೆ ಎಂದಿದ್ದಾರೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈತನ ಪಾಪದ ಕೆಲಸಗಳಿಗೆ ತಕ್ಕ ಶಾಸ್ತಿ ಆಗೇ ಆಗುತ್ತದೆ. ಆದರೆ ತನ್ನ ತಪ್ಪು ಮುಚ್ಚಾಕಿಕೊಳ್ಳಲು ನನ್ನ ಹೆಸರನ್ನ ವಿನಾಕಾರಣ ಎಳೆದು ತರುವುದು ಎಷ್ಟು ಸರಿ? ಇಂದಿನ ಪ್ರಹಸನದ ಹಿಂದಿನ ದುರುದ್ದೇಶಗಳನ್ನ ಅರಿಯದೆ ಈತನ ಕಥೆಗಳನ್ನ ನಂಬುವಷ್ಟು ನಮ್ಮ ಜನರು ದಡ್ರು ಮೂರ್ಖರು ಕೂಡ ಅಲ್ಲ. ಮಹಿಳೆಯರಿಗೆ ರಾಜಕೀಯದಲ್ಲಿ ಆದ್ಯತೆಯೇ ಕಡಿಮೆ. ಇಂತಹ ಸನ್ನಿವೇಶದಲ್ಲಿ ಸ್ವಚ್ಛ ರಾಜಕಾರಣದ ಮೂಲಕ ಸ್ವಾಸ್ಥ್ಯ ಸಮಾಜದ ನಿರ್ಮಾಣದ ಕನಸುಗಳಿಗೆ ಬೆಲೆ ಇಲ್ಲವೆನಿಸುತ್ತದೆ. ಈ ಎಲ್ಲಾ ನಾಟಕಗಳನ್ನ ಗಮನಿಸಿದ್ರೆ ಕೊಚ್ಚೆಯಲ್ಲಿ ಹೊರಲಾಡುವ ಹಂದಿಯ ಜೊತೆ ಹಂದಿಗಳಾಗಿಯೇ ಇರಬೇಕಾ ಎಂಬ ಪ್ರಶ್ನೆಯ ಜೊತೆಗೆ ಅಸಹ್ಯ ಮೂಡುತ್ತಿದೆ ಎಂದು ಕುಸುಮ ಕಾಲಾಯ ತಸ್ಮೈ ನಮಃ ಎಂದು ಬರೆದುಕೊಂಡಿದ್ದಾರೆ. ಒಟ್ಟಾರೆ ಶಾಸಕ ಮುನಿರತ್ನ ಮಾಡಿರುವ ಆರೋಪಗಳಲ್ಲಿ ಎಷ್ಟು ನಿಜ ಮತ್ತು ಎಷ್ಟು ಸುಳ್ಳು ಎಂಬುದು ಒಂದು ಕಡೆಯಾದರೆ, ಮುನಿರತ್ನ ಮೇಲೆ ಕಾಂಗ್ರೆಸ್ ಅಟ್ಟಹಾಸ ಮಾಡುತ್ತಿದೆ ಎಂಬುದು ಮತ್ತೊಂದು ಕಡೆ ವಾದವಾಗಿದೆ. ಕುಸುಮ ಅವರ ಮಾತಿಗೆ ಮುನಿರತ್ನ ಏನು ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನ ಮುಂದಿನ ವರದಿಯಲ್ಲಿ ತಿಳಿಯೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.